ಹಾಯ್ ಹಲೋ ನಮಸ್ತೆ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಸ್ಫುಲ್ ವಿಡಿಯೋ ಇದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಪ್ರವಾಸಿ ಮಂದಿರ ತೋರಿಸೋಣ ನಿಮಗೆ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಸಕ್ರಾಯಪಟ್ಟಣದಿಂದ 4 ರಿಂದ 5 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಇದು ಅಷ್ಟೇ. ಆಗೆಲ್ಲ ವಾಕಬಲ್ ಮಾಡೋರು, ಅಂದರೆ ಈಗೆಲ್ಲ ರೋಡೆಲ್ಲ ತುಂಬ ಚೆನ್ನಾಗಿದೆ. ಫುಲ್ ಫೇಮಸ್ ಪ್ಲೇಸ್ ಆಗಿದೆ ಇದು. ಅದು ಯಾವುದು ನೋಡಿ, ಈಗ ಬೆಟ್ಟ ತೋರಿಸ್ನಲ್ಲ ಝೂಮ್ ಮಾಡಿ, ಆ ಬೆಟ್ಟ ಬಂದ್ಬಿಟ್ಟು ಈಶ್ವರನ ಬೆಟ್ಟ. ಅಲ್ಲೂ ಹೋಗ್ತೀನಿ ಲಾಸ್ಟಲ್ಲಿ ನಾನು. ಐಂಕೆರೆಗೆ ಹೋದ್ಮೇಲೆ ಇದು ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಫೋಟೋ ಶೂಟ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಇದಾದ ನಂತರ ಇಲ್ಲಿ ನೋಡಿ, ನಾನು ಎಂಟ್ರೆನ್ಸ್ಗೆ ಬಂದೆ. ಇಲ್ಲಿ ಇದೆಲ್ಲ ಮೀನು ತೊಟ್ಟಿ, ಅಂದರೆ ಮೀನುಗಳನ್ನು ಸಾಕುವಂಥ ತೊಟ್ಟಿಗಳನ್ನು ಮಾಡಿದ್ದಾರೆ ಇಲ್ಲಿ ಬಂದು ಟರ್ನಾಗಿ ರೈಟ್ ಸೈಡಿಗೆ ತಿರ್ಕೊಂಡ ತಕ್ಷಣ ನಾವು ಹೋಗೋ ಪ್ಲೇಸ್ ಸಿಗುತ್ತೆ. ಇದು ಯಾವ ಪ್ಲೇಸ್ ಅಂದರೆ ಅಯ್ಯನ ಕೆರೆ. ಫುಲ್ ಅಯ್ಯನಕೆರೆ, ನಮ್ಮ ಊರಿನ ಕೆರೆ ಇದು. ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ತುಂಬ ಜನ ಬಂದಿರ್ತಾರೆ ಹೊರಗಡೆಯಿಂದೆಲ್ಲ. ಈ ಪ್ಲೇಸ್ ನೋಡೋದಕ್ಕೆ ಅಂತಲೇ ಎಷ್ಟು ಜನ ಬರ್ತಾರೆ ಅಂದರೆ ತುಂಬ ಜನ. ಭಾನುವಾರ ಬಂತಂದರೆ ಫುಲ್ಲು ರಶ್ ಆಗಿರುತ್ತೆ ನೋಡಿ. ತೋರಿಸ್ತೀನಿ ಸ್ಟಾರ್ಟಿಂಗು ಅಲ್ಲೆಲ್ಲ ಫುಲ್ ಕವರ್ ಆಗಿದೆ ನೀರೆಲ್ಲ. ಕಾಲಿದ್ದಂತೂ ಎಷ್ಟು ಆಳ ಇದೆ, ತುಂಬ ಆಳ ಇದೆ ನೋಡಿ. ಫುಲ್ಲು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಫುಲ್ ಎಂಟ್ರೆನ್ಸಿಗೆ ಹೋಗ್ತೀನಿ ನಾನಿಲ್ಲಿ ನೋಡಿ. ಈಗ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಟ್ಯೂಬ್ ಅಂತ ಇದೆ, ಅಲ್ಲೂ ಹೋಗ್ಬೋದು. ಹೋಗಿ ಫೋಟೋ ಎಲ್ಲ ತೊಗೋಬೋದು. ಫುಲ್ಲು ಕೋಡಿ ಜಾಸ್ತಿ ನೀರು ಹೋಗುವಾಗ ಕೋಡಿ ಮೇಲೆ ಆಗ ಇಲ್ಲಿ ಹೋಗೋದಕ್ಕಾಗೋದಿಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಹಾಗಾಗಿ ಇಲ್ಲಿ ಹೋಗಿ ಫೋಟೋ ಕ್ಲಿಕ್ ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಅದಾದ ನಂತರ ನಾನು ಮೇಯ್ನ್ ಟ್ಯೂಬ್ ಹತ್ರ ಹೋಗ್ತೀನಿ. ಟ್ಯೂಬ್ ಹತ್ರ ಹೋದ್ರೆ ಅಲ್ಲಿ ತುಂಬ ಇದಾಗ್ದಿರುತ್ತೆ, ಅಲ್ಲಿ ಹೋಗೋಣ, ಓಕೆನಾ. ತುಂಬ ಚೆನ್ನಾಗಿರುತ್ತೆ ಪ್ಲೇಸು ಇದು. ಬನ್ನಿ, ವಿಸಿಟ್ ಮಾಡಿ ಒಂದ್ಸರಿ. ಸಕ್ರಾಯಪಟ್ಟಣಕ್ಕೆ ಸೈಡ್ ಬಂದರೆ, ಚಿಕ್ಕಮಂಗ್ಳೂರು ಸೈಡ್ ಬಂದರೆ ತುಂಬ ಚೆನ್ನಾಗಿ ನೋಡಿರಿ. ನಾನಿಲ್ಲಿ ಎಂಟ್ರೆನ್ಸ್ ಬಂದೆ. ನಾನಿಲ್ಲಿ ಡೌನ್ಗೆ ಹೋಗ್ತೀನಿ. ಮೇಲ್ಗಡೆ ಎಲ್ಲ ಕೋಡಿ ಮೇಲೆ ತುಂಬ ನೀರು ಹೋಗ್ತಾಯಿದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಈ ವರ್ಷವಿಡೀ ತುಂಬ ಜೋರು ಮಳೆ ಇದ್ದಾಗ ಬರ್ತಾನೆ ಇರೋದ್ರಿಂದ ವರ್ಷವಿಡೀ ನೀರು ಹೋಗ್ತಾನೆ ಇದೆ ನೋಡಿ. ಮಕ್ಕಳು ಆಟ ಆಡೋದ್ರಿಂದ ಎಲ್ಲ ಪ್ರತಿಯೊಬ್ಬರೂ ಅಲ್ಲೆಲ್ಲ ಇಳಿದು ಹೋಗ್ಬೋದು. ತುಂಬ ಜಾಸ್ತಿ ನೀರು ಹೋಗುವಾಗ ಬಿಡೋದಿಲ್ಲ, 5 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ. ಈಗ ಓಪನ್ ಇರುತ್ತೆ, ಒಂದು 6:30ವರೆಗೂ ಓಪನ್ ಇರುತ್ತೆ, ಹೋಗ್ಬೋದು ಈ ಟೈಮಲ್ಲಿ ನೋಡಿ. ಅಲ್ಲಿ ತೋರಿಸಿದ್ನಲ್ಲ ಸಗ್ನಿಗಿರಿ ಬೆಟ್ಟ, ಇದು 7 ಗುಡ್ಡ ಸುತ್ತಿದೆ, ಓಕೆನಾ. ಈ ಕೆರೆ ಬಂದ್ಬಿಟ್ಟು ಇದು ಸಗ್ನಿಗಿರಿ ಗುಡ್ಡ. ಇದೇನಿದೆ ಅಲ್ಲಿ ಶ್ರೀ ರಂಗನಾಥ ಸ್ವಾಮಿ ನೆಲೆಸಿರೋ ಅಂಥದ್ದು. ಅಲ್ಲಿಂದ ಸಕ್ರಾಯಪಟ್ಟಣದಲ್ಲಿ ಪದ ಇಟ್ಟು ಮಾಡಿರೋದು. ಅದು ತುಂಬ ಸ್ಟೋರಿನೇ ಇದೆ, ನನಗಷ್ಟು ಗೊತ್ತಿಲ್ಲ. ಒಂದು ಟೈಮ್ ಹೇಳಿಸಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಮೆಟ್ಲು ಯಾರಿಗೂ ಅಷ್ಟು ಪಾರ್ಟಿ ಆಗ್ತದೆ, ತುಂಬ ಜನ ನೀರು ಹೋಗ್ತಾರೆ. ಚೆನ್ನಾಗಿ ಕಾಣಿಸುತ್ತೆ, ನೋಡೋದಕ್ಕೆ ಒಂದು ಖುಷಿಯಾಗಿ ಹೋದ್ರೆ ವಾಪಸ್ ಬರೋದಕ್ಕೆ ಮನ್ಸರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ. ಅಲ್ಲೇ ಇರಬೇಕಂತ ಅನಿಸುತ್ತೆ, ಅಷ್ಟೊಂದು ಇದಿರುತ್ತೆ. ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಷ್ಟು ಜನ ಬಂದ್ಬಿಟ್ಟು ಇಲ್ಲಿ ಇರೋದು, ಇದು ಮಾಡೋದು, ಊಟ ಎಲ್ಲ ಕಟ್ಕೊಂಬಂದು ಇದು ಮಾಡೋದು. ಇಲ್ಲೇ ಆಮೇಲೆ ಏನು ಸಿಕ್ಕಿಲ್ಲ ಅಂದರೆ ಇಲ್ಲಿ ಚಿಕ್ಕ ಅಂಗಡಿಗಳೆಲ್ಲ ಇರುತ್ತೆ, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇರೋದಕ್ಕೆ. ಬನ್ನಿ ಒಂದು ವಿಸಿಟ್ ಮಾಡಿ, ಓಕೆನಾ. ನಮ್ಮ ರಿಲೇಟಿವ್ಸ್ ಆಗಿರಿ ಬಂದಿದ್ವಿ, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಅವರಲ್ಲೇ ನೀರ ಹತ್ರ ಇತ್ತು, ಸ್ವಲ್ಪ ಲೇಟಾಗಿ ಬಂದ್ವಿ. ಬರೋಕ್ಕಾಗಿದ್ದಿಲ್ಲ, ಬೇರೆ ಇರಲಿಲ್ಲ, ಮೋಡ ಫುಲ್ಲಾಗಿತ್ತು. ಹಾಗಾಗಿ ಬರೋದು ಬೇಡ ಅಂದ್ಕೊಂಡು ಲೇಟಾಗಿ ಬಂದೆ. ಅಲ್ಲಿ ಸಂಜೆ ಆಗೋಗಿತ್ತು. ವಿಡಿಯೋನು ಮಾಡಿದೆ ಫುಲ್ ಕವರ್ ಆಗುವಷ್ಟು. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ನೋಡಿ. ಸೇಮ್ ನೆಲ ನೋಡ್ದಂಗೆ ಆಗುತ್ತೆ. ನೀರು ಫುಲ್ಲು ತುಂಬ್ಕೊಂಡಿದೆ, ಗುಡ್ಡ ಎಲ್ಲ ಫುಲ್ ಮೋಡ ಕೌಚ್ಕೊಂಡಿದೆ. ಇನ್ನು ಬಿಸಿಲು ಟೈಮಲ್ಲಿ ಆದರೆ ಫುಲ್ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ನೋಡಿ ಎಷ್ಟು ನೀಟಾಗಿದೆ, ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಅಲ್ಲಿ ನೀರಲ್ಲಿ ಆಟ ಆಡ್ತಿದ್ರೆ ಮಕ್ಕಳಂತೂ ಬರೋದೇ ಇಲ್ಲ, ಅಷ್ಟು ಆಟ ಮಾಡ್ಕೊಂಡು ಕುತ್ಕೊತಾರೆ. ತುಂಬ ಚೆನ್ನಾಗಿದೆ ಇದು ನೋಡಿ. ಅದಾದ ನಂತರ ನಾನಿಲ್ಲಿ ಇಂಕೆರೆ ನೋಡಿದ ನಂತರ ನಾನಿಲ್ಲಿ ಈಶ್ವರನ ಗುಡಿಗೆ ಹೋದೆ. ಇಲ್ಲಿ ಮೇಲ್ಗಡೆ ಒಂದು ಅರ್ಧ ಕಿಲೋಮೀಟ್ರ್ ಅಪ್ಪಲ್ಲಿ ಬಂದು ಡೌನಲ್ಲಿ ತಿರುಗಿಬಿಟ್ಟು ಲೆಫ್ಟಿಗೆ ತಿರುಗಿ ಅಪ್ಪ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಇಲ್ಲಿ ಈಶ್ವರನ ಗುಡಿ ಸಿಗುತ್ತೆ. ಇಲ್ಲಿ ಮಳೆ ಬಂದಿಲ್ಲ ಅಂತಂದರೆ, ವರ್ಷದಲ್ಲಿ ಯಾವಾಗಾರ ಮಳೆ ಏನಾರು ಮಿಸ್ ಆಯ್ತಂದರೆ ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸತಿ ಜೋರು ಪೂಜೆ ಇರುತ್ತೆ ಇಲ್ಲಿ, 9 ದಿನ 5 ದಿನ ಈ ಥರ
ಊಟ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹೋಮದ್ದು ಇದು ಎಲ್ಲ ಇದೆ. ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. ಇದು ಒಂದು ಪುರಾತನ ಕಾಲದ್ದು. ಅದು ಸ್ಟೋರಿನೂ ಸಹ ತುಂಬ ಚೆನ್ನಾಗಿದೆ, ಕೇಳೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇಲ್ಲೆಲ್ಲ ಹೋಮ ಮಾಡೋದಕ್ಕೆ ಇದೆಲ್ಲ ಮಾಡಿದ್ದಾರೆ. ರೂಮ್ಸ್ ಎಲ್ಲ ಇರುತ್ತೆ ಇಲ್ಲಿ, ಅಡುಗೆದು ಇದೆಲ್ಲ. ನೋಡಿ ವಿಗ್ರಹ ಸಹ ಇದೆ ಇಲ್ಲಿ. ಇಲ್ಲಿ ಬಳ್ಳಾಳೇಶ್ವರ ಅಂತ ಕರೀತಾರೆ ಇದನ್ನು ಬಳ್ಳಾಳೇಶ್ವರ ಸರಪಣಿ ಇಲ್ಲಿ ಕಟ್ಟಿ ಹಾಕಿರ್ತಾರೆ. ತುಂಬ ಸ್ಟೋರಿ ಚೆನ್ನಾಗಿದೆ. ನೆಕ್ಸ್ಟು ನಾನು ಸ್ಟೋರಿ ಹೇಳಿಸಿ ಒಬ್ರು ಇದ್ದಾರೆ, ಸ್ಟೋರಿ ಹೇಳಿಸ್ಬಿಟ್ಟು ನಾನು ವಿಡಿಯೋ ಹಾಕ್ತೀನಿ, ಓಕೆನಾ. ಇದು ಸಗಣಿಗಿರಿ ಬೆಟ್ಟ. ಇದು ಎಷ್ಟು ಆಳ ಇದೆ ಅಂದರೆ ಇಲ್ಲಿಂದ ತುಂಬ ಆಳ ಇದೆ. ನೋಡಿ ಇದು ಮೂರ್ತಿ. ಈ ಮೂರ್ತಿಗೆಲ್ಲ ಫುಲ್ ಅಲಂಕಾರ ಮಾಡ್ತಾರೆ. ಇದು ನನಗಷ್ಟು ಗೊತ್ತಿಲ್ಲ. ಇದು ವಿಘ್ನೇಶ್ವರ ಸ್ವಾಮಿ. ಇದು ಒಳಗಡೆ ಹೋದರೆ ಗರ್ಭಗುಡಿ ಕತ್ಲೆ ಆಗಿದೆ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಕತ್ಲೆ. ಇಲ್ಲಿ ಈಶ್ವರಂದು ಮತ್ತು ಅಲ್ಲಿ ಸರಪಣಿ ಕಟ್ಟಾಕಿರೋದು ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಪಕ್ಕದಲ್ಲೆಲ್ಲ ಇದು ಬಂದು ಬಳ್ಳಾಳೇಶ್ವರ ಗುಡಿ ಇದು. ನೋಡಿ ಅದಂದರೆ ವರ್ಷಕ್ಕೊಂದೇ ಸತಿ ಇಲ್ಲಿ ಬಂದು ಮಾಡಿ ಇದು ಮಾಡ್ತಾರೆ, ಹಾಗಾಗಿ ಇದು ಮಾಡಲ್ಲ. ನೋಡೋರು ಹೋಗಿ ನೋಡ್ಕೊಂಬರ್ಬೋದು. ಇನ್ನು ಅದೊಂಥರ ನಾನು ಇಲ್ಲಿ ಸುತ್ತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಫುಲ್ಲು ಆಳ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಫೋಟೋಶೂಟ್ ಅವ್ರಿಗಂತೂ ತುಂಬ ವಂಡರ್ಫುಲ್ ಪಿಕ್ಚರ್ ಇದಂತ ಹೇಳಿದ್ರು ಇದಾಗೋದಿಲ್ಲ.